ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಭಾರತದ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ದಿನಾಂಕ 14/5/2026ರಂದು ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ನಮ್ಮ ರಾಜ್ಯದಲ್ಲಿ, ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸುವುದಕ್ಕೆ ನಿರ್ದೇಶನ ಕೊಟ್ಟಿದೆ. ಜಿಲ್ಲೆಯಲ್ಲಿ ಈ ಒಂದು ಪರಿಷ್ಕರಣೆಯ ಮೇಲೆ ಯಾವ ರೀತಿಯ ಮಾನದಂಡಗಳನ್ನು ಅಳವಡಿಸಿಕೊಂಡಿದ್ದೀವಿ, ಮಾರ್ಗಸೂಚಿಗಳು ಏನಿದೆ ಮತ್ತು ನಮ್ಮ BLOಗಳ ಜವಾಬ್ದಾರಿ ಏನಿದೆ, ನಮ್ಮ ರಾಜಕೀಯ ಪಕ್ಷಗಳು ಮತ್ತು ನಮ್ಮ ಮಾಧ್ಯಮದವರು ಮತ್ತು ನಮ್ಮ ಎಲ್ಲ ಸಮಾಜದ ವರ್ಗಗಳ ಜನರನ್ನು ಒಳಗೊಂಡಂತೆ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನು ಹೇಗೆ ನಡೆಸ್ತೀವಿ ಅಂತ ಈ ದಿವಸ ನಮ್ಮ ಮಾಧ್ಯಮದೊಂದಿಗೆ ಎಲ್ಲ ಮಾಹಿತಿಯನ್ನು ನಾವು ಹಂಚಿಕೊಂಡಿದ್ದೀವಿ. ಈಗಾಗಲೇ ನಾವು ಜಿಲ್ಲೆಯಲ್ಲಿರುವ ರಾಜಕೀಯ ಪಕ್ಷಗಳ ಸಭೆಯನ್ನು ಕೂಡ ನಡೆಸಿದ್ದೇವೆ. ಆ ಸಭೆಯಲ್ಲಿ ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕಾತಿ ಅದನ್ನು ಮಾಡಬೇಕು ಅಂತ ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅಂದರೆ ಮನವಿಯನ್ನು ಕೊಡಬೇಕು ಅಂತ. ತದನಂತರ ಅವರ ಜವಾಬ್ದಾರಿ ಏನಿದೆ, ಈ ಪ್ರಕ್ರಿಯೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಏನಿದೆ, ಅದರ ಕುರಿತು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ಪರಿಷ್ಕರಣೆಯಲ್ಲಿ ಒಂದು ಅರ್ಹತಾ ದಿನಾಂಕ ಇದೆ. ಅಂದರೆ 18 ತುಂಬಿದ ಮತದಾರರನ್ನ ನಾವು ಹೇಗೆ ನಿರ್ಣಯಿಸಬೇಕು ಅನ್ನೋದಕ್ಕೆ 1ನೇ ಅಕ್ಟೋಬರ್ 2026 ನಮ್ಮದು ಅರ್ಹತಾ ದಿನಾಂಕ. ಅದೇ ರೀತಿ ನಮ್ಮ ಎಲ್ಲ ಬೂತ್ ಲೆವೆಲ್ ಆಫೀಸರ್ಗಳು ಅವರು ಪ್ರತಿಯೊಂದು ತಮ್ಮ ಬೂತ್ಗಳಿಗೆ ತೆರಳಿ 20ನೇ ತಾರೀಕು ಜೂನ್ 2026ರಿಂದ 29/6/2026 ತನಕ ಪ್ರತಿಯೊಂದು ಮನೆಗೆ ತೆರಳಿ ನಮ್ಮ 2025 ಪಟ್ಟಿಯಲ್ಲಿ ಯಾರು ಮತದಾರರಿದ್ದಾರೆ ಆ ಮತದಾರರಿಗೆ ಅವರು ಒಂದು ಎನ್ಯುಮರೇಷನ್ ಅಂದರೆ ನೋಂದಣಿ ನಮೂನೆಯ ಫಾರ್ಮ್ ಅನ್ನು ಅವರಿಗೆ ಕೊಡ್ತಾರೆ. ಮತ್ತೆ ಅವರಿಂದ ಭರ್ತಿ ಮಾಡಿಸ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ತಾರೆ. ಈ ಹಂತದಲ್ಲಿ ಅವರು ನಮ್ಮ ಮತದಾರರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಭರ್ತಿ ಮಾಡೋದಕ್ಕೆ ಅವರು ಕೊಡ್ತಾರೆ. ತದನಂತರ ನಮ್ಮದು ಆ ಹಂತದಲ್ಲಿ ನಾವು ಯಾವುದೇ ದಾಖಲಾತಿಯನ್ನು ಕೇಳ್ತಾ ಇಲ್ಲ. ಯಾವ ಅರ್ಜಿಗಳು ಬರ್ತದೆ ಆ ಅರ್ಜಿಗಳನ್ನು ಸೇರಿಸಿಕೊಂಡಂಗೆ ನಾವು ಒಂದು ಕರಡು ಮತದಾರರ ಪಟ್ಟಿಯನ್ನು 5/8/2026ಕ್ಕೆ ಪ್ರಕಟ ಮಾಡ್ತೀವಿ. ಈ ಕರಡು ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳ ಕುರಿತು ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಅದನ್ನು ನಮ್ಮ ಮತದಾರ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಬಹುದು. ಹಾಗೆ ಸಲ್ಲಿಸೋದಕ್ಕೆ 4/9/2026 ಕೊನೆಯ ದಿನಾಂಕ. ತದನಂತರ ನಮ್ಮ ಮತದಾರ ನೋಂದಣಾಧಿಕಾರಿಗಳು ಅಂತಹ ವ್ಯಕ್ತಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಒಂದು ಅವಕಾಶವನ್ನು ಮತ್ತೊಮ್ಮೆ ಕೊಟ್ಟು ಆ ಎಲ್ಲ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಿ ಅವರು ಅಂತಿಮ ನಿರ್ಣಯ ಕೈಗೊಂಡು ತದನಂತರ ನಮ್ಮ ಅಂತಿಮ ಮತದಾರರ ಪಟ್ಟಿಯನ್ನು 7/10/2026ರಂದು ಮಾನ್ಯ ಆಯೋಗದ ವತಿಯಿಂದ ಪ್ರಕಟಿಸಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ನಮ್ಮ ಎಲ್ಲ ಮತದಾರರ ಸಹಕಾರ ಕೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು, ನಮ್ಮ ಎಲ್ಲ ಮಾಧ್ಯಮದವರು ಈ ಕುರಿತು ನಮ್ಮ ಜನರಿಗೆ ವ್ಯಾಪಕವಾಗಿ ತಿಳುವಳಿಕೆ ಮೂಡಿಸಬೇಕು ಮತ್ತು ಪ್ರಕ್ರಿಯೆ ಬಗ್ಗೆ ಅವರಿಗೆ ಹೇಳಿಕೊಡಬೇಕು ಅಂತ ನಾನು ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.